ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಂದಿರ ಮಸೀದಿಗಳಲ್ಲಿ ಧ್ವನಿವರ್ಧಕಗಳ ನಿಷೇಧ ಕುರಿತಾಗಿ ಮಾಗಡಿ ತಾಲೂಕು ಕುದೂರು ಪೊಲೀಸ್ ಠಾಣೆಯಲ್ಲಿ ಗುರುವಾರ ಡಿವೈಎಸ್ಪಿ ಟಿಎ ಓಂಪ್ರಕಾಶ್ ರಾವ್ ಹಾಗೂ ವೃತ್ತ ನಿರೀಕ್ಷಕರಾದ ಎಪಿ ಕುಮಾರ್ ರವರ ನೇತೃತ್ವದಲ್ಲಿ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಡುವ 34 ಮಸೀದಿ ಮುಖ್ಯಸ್ಥರು, ಅಧ್ಯಕ್ಷರು ಮತ್ತು ಮುಖಂಡರ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಸುಪ್ರೀಂ ಕೋರ್ಟ್ ಜಾರಿಗೆ ತಂದಿರುವ ಮಂದಿರ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಧ್ವನಿವರ್ಧಕಗಳ ನಿಷೇಧ ಕಾಯ್ದೆ ಕುರಿತಾಗಿ ಮಾಹಿತಿ ನೀಡಿದರು. ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಗೋಸಾಗಾಣಿಕೆ ಮತ್ತು ಗೋಹತ್ಯೆ ಮಾಡುವವರ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಅಂತವರ ವಿರುದ್ಧ ಮುಲಾಜಿಲ್ಲದೆ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ಡಿವೈಎಸ್ಪಿ ಟಿಎ ಓಂಪ್ರಕಾಶ್ ರಾವ್, ವೃತ್ತ ನಿರೀಕ್ಷಕರಾದ ಎಪಿ ಕುಮಾರ್ ರವರು ಖಡಕ್ ಎಚ್ಚರಿಕೆ ನೀಡಿದರು. ಈ ಸತಿ ಕೇಸಿಲ್ಲಾದ್ರೆ ಹಿಸ್ಟ್ರಿ ಉಳಿತೀರ, ಪೊಲೀಸ್ ಹಿಸ್ಟ್ರಿ ಪರ್ಮನೆಂಟ್ ಅಲ್ಲಿ ಉಳಿದಾಗ ನಾವು ಹೇಳಿದ ಮೇಲೂ ನೀವು ಮಾಡಿದ್ರೆ ಪೊಲೀಸ್ ಅವ್ರದ್ದೇ ಆದ ರೆಕಾರ್ಡ್ ಇರ್ತದೆ, ನಿಮಗೆ ಗೊತ್ತಿರ್ತದೆ, ಅದ್ರಲ್ಲಿ ಉಳಿದೋಗ್ತೀವಿ. ಬೇಡ, ನಾವು ನಿಮ್ಮ ಹತ್ರ ಒಳ್ಳೇದಕ್ಕೆ ಬರೋಣ. ಅದು ಹೆಸರು ಇಟ್ಕೊಂಡು ಬರೋದು ಬೇಡ. ಕಳೆದ 1 ವರ್ಷದಿಂದ ನಾನು ಸಾಹೇಬ್ರ 2 ಇಯರ್ಸ್ ಯಾವುದು ಕೇಳಿಲ್ಲ. ಏನು ಗೈಡ್ಲೈನ್ ಇರೋದಂತ ನಾವು ಮಾಡಲೇಬೇಕಾದ ಕೆಲಸ ಮಾಡ್ತೀವಿ, ಆಯ್ತಾ? ದಯಮಾಡಿ ನಾನು ಎಚ್ಚರಿಕೆ ಆದರೂ ಓಕೆ, ಸೂಚನೆ ಆದರೂ ಓಕೆ, ತಿಳುವಳಿಕೆ ಆದರೂ ಓಕೆ. ನೀವೇನು ತಿಳ್ಕೊಂಡು ಬರೋಂಗಿಲ್ಲ, ದಯಮಾಡಿ ಆಪರೇಷನ್ ಸ್ಟಾಪ್ ಮಾಡಿ. 6 to 10 ಮಾರ್ನಿಂಗ್ ಯಾವಾಗ ಯೂಸ್ ಮಾಡ್ತೀರಾ ಅದು 55ಕ್ಕಿಂತ ಹೆಚ್ಚಿರಬಾರ್ದು. ಇದು ಎಲ್ಲರಿಗೂ ಇದೆ, ಈ ಮಿತಿ ಎಲ್ಲರಿಗೂ ಇದೆ. ಆ ಥರ ಏನಾದರೂ ಕಂಡು ಬಂದರೆ ಚೆಕ್ ಮಾಡಿ ಕೇಸ್ ಮಾಡಬೇಕಂತ ಇದೆ ಎಲ್ಲರಿಗೂ. ದೇವಸ್ಥಾನಗಳಿಗೆ, ಚರ್ಚು, ಮಸೀದಿ, ದರ್ಗಾ ಯಾವುದೇ ಆಗಿರಲಿ. ಆಮೇಲೆ ನನಗೆ ಗೊತ್ತಿರೋಂಗೆ ಮುಸ್ಲಿಮ್ಸ್ ಜನರಲಿ ನಾವು ಇಲೈಟರ್ಸ್ ಅಲ್ಲ, ಜನರಲ್ ಪಬ್ಲಿಕ್ ಎಕ್ಸೆಪ್ಷನ್ಸ್ ಇದೆ ಒಂದೊಂದು, ಅದು ಇದು ಆ ಕಡೆ ಈ ಕಡೆ. ಬಟ್ ಗೊತ್ತಿರೋರು ನನಗೆ ಗೊತ್ತಿರೋಂಗೆ ಸರ್ಕಾರ ಏನು ಇಂಪ್ಲಿಮೆಂಟ್ ರೂಲ್ಸ್ ತಗೊಬರ್ತದೆ ಅದನ್ನು ಹಂಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಪೊಲೀಸರು ತುಂಬ ಸಪೋರ್ಟ್ ಮಾಡ್ತಾರೆ. ಇಲ್ಲಂತೂ ಕುದೂರಲ್ಲಿ ನಾನು ಬಂದ ಮೇಲೆ ಒಂದು ಇನ್ಸಿಡೆಂಟ್ ಆಗಿದೆ. ಅದು ಇದಾದರೂ ಎಷ್ಟು ಚೆನ್ನಾಗಿ ಬಗೆಹರಿತು ಅಂದರೆ ಬೇರೆ ಕಡೆ ಎಲ್ಲಾದರೂ ಆಗಿದ್ರೆ ತುಂಬಾ ತೊಂದರೆಗಳಾಗ್ತಾಯಿತ್ತು. ಆ ಥರ ಎಲ್ಲ ಆಗಿದ್ದುಂಟು. ನನಗೆ ಗೊತ್ತಿರೋ ಹಿಂದೂ ಮುಸ್ಲಿಮ್ಸು ಎಲ್ಲ ಕಮ್ಯುನಿಟೀಸು ತುಂಬ ಚೆನ್ನಾಗಿದೆ. ಇದು ಅದೇ ರೀತಿ ಕಂಟಿನ್ಯೂ ಆಗಲಿ. ದಯವಿಟ್ಟು ರಾತ್ರಿ 10 ರಿಂದ 6 ಯಾವುದೇ ಕಾರಣಕ್ಕೂ ಲೌಡ್ ಸ್ಪೀಕರ್ ಆಗಲಿ ಇನ್ನೊಂದು ಮತ್ತೊಂದು ಆಗಲೇಬಾರ್ದು. ಕುದೂರಿಂದ ಒಂದು ಕೇಸು ಆಗ್ತದೆ. ನಮಗೆ ನಿಮ್ಮ ರಿಲಿಜಿಯಸ್ ಜಾಗಗಳಿಗೆ ಬಂದು ಏನಾದರೂ ಸಾಧ್ಯವಾದರೆ ಖುಷಿಯಾಗಿ ಮಾತಾಡ್ಕೊಂಬರ್ಬೇಕಷ್ಟೇ. ನಾವು ಅದು ಬಿಟ್ಟು ನಿಮ್ಮನ್ನೆಲ್ಲ ಎಳ್ಕೊಂಬಂದು ಅಲ್ಲಿ ನೀವೇನೋ ಆನ್ ಮಾಡಿರೋದನ್ನ ಇನ್ನೊಂದು ಮತ್ತೊಂದು ಸೀಸ್ ಮಾಡಿ ಎತ್ಕೊಂಡ್ಬಂದು ಅಥವಾ ನಿಮ್ಮನ್ನು ಜೈಲಿಗೆ ಬಿಡೋಕ್ಕೂ ನಾವು ದರ್ಗಾಗೆ ಮತ್ತು ಈ ಲೌಡ್ ಸ್ಪೀಕರ್ ಯೂಸ್ ಮಾಡಬಾರ್ದು ಅಂತ ನಾವು ಹೇಳ್ತಾ ಇರೋದು. ನೀವು ಪ್ರೇಯರ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಬೇಕಾದ್ರೆ ನಿಮ್ಮ ಬಾಯಿಂದ ಏನು ಬೇಕೋ ನಿಮ್ಗೆ ಏನಿದೆ ಅದನ್ನು ಮಾಡ್ಬೋದು. ಬಟ್ ಲೌಡ್ ಸ್ಪೀಕರ್ ಯೂಸ್ ಮಾಡಿ ಇದೇ ರೀತಿ ಎಲ್ಲ ದೇವಸ್ಥಾನಗಳಿಗೂ ಇದೇ ರೀತಿ ಎಲ್ಲರಿಗೂ ಬಂದಿರೋ ರೂಲ್ ಇದೆ. 10 to 6 ರಾತ್ರಿ ಯಾವುದೇ. ಆಮೇಲೆ ನಿಮಗೆ ಗೊತ್ತಿರಬೇಕು, ನಮ್ಮ ಪೊಲೀಸ್ ಹತ್ರ ಬಂದು ಪ್ರತಿ ಮಸೀದಿ ಹತ್ರ, ಪ್ರತಿ ದೇವಸ್ಥಾನದ ಹತ್ರ ಬಂದಿದ್ರು, ಪ್ರತಿ 5 ಹೊತ್ತು ಬಂದಿದ್ರು, ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಕೇಸುಗಳು ಹಾಕ್ಸ್ಕೊಳ್ಳೋ ಮಟ್ಟಕ್ಕೆ ಹೋಗ್ಬೇಕು. ಏನಂದ್ರೆ ನಾವು ವಾಚ್ ಮಾಡಿ ಬೇರೆಯವರು ಕಂಪ್ಲೇಂಟ್ ಮಾಡ್ತಾರೆ, ಸಮಸ್ಯೆ ಆಗಿದೆ. ನಾವು ಬಿಟ್ಟರೆ ಸರ್ಕಾರದಿಂದ ಇಂಟೆಲಿಜೆನ್ಸ್ ಬ್ಯೂರೋ ಆಫೀಸರ್ಸ್ ಅಂತಲೇ ಇರ್ತಾರೆ, ವಾಚ್ ಮಾಡ್ತಿರ್ತಾರೆ. ಈಗ ನಾನೇ ನಿಮ್ಮ ಜಾಗದಲ್ಲಿ ನಾವುಗಳೇ ಓಡಾಡಿ ನನಗೆ ಗೊತ್ತಾಗ್ತಿರೋಂಗೆ ನೀವೆಲ್ಲ ಚೆನ್ನಾಗಿ ಸಪೋರ್ಟು ಮಾಡ್ತಾ ಇದ್ದೀರ. ಯಾವುದೇ ಆ್ಯಸ್ ಆನ್ ಕೂಗಕ್ಕೆ ಲೌಡ್ ಸ್ಪೀಕರ್ ಏನು ಯೂಸ್ ಮಾಡ್ತಾ ಇಲ್ಲ. ಬಟ್ ಸ್ಪೀಚ್ ಎಲ್ಲ ಕೊಡಬೇಕು ಅಂತ ಇಂಟೆಲಿಜೆನ್ಸ್ ಆಫೀಸರ್ಸ್ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಪರಿಸ್ಥಿತಿ ಹಿಂಗಿದ್ದಾಗ ದಯವಿಟ್ಟು ಲೌಡ್ ಸ್ಪೀಕರ್ ಸಾಕಾಗ್ತಾ ಇದ್ದಾಗ ನೋಡ್ಕೊಳ್ಳಿ. 8 ರಿಂದ 6 ನಂತರ ನೀವು ಯೂಸ್ ಮಾಡೋಂಗಿದ್ರೆ ಮಾಡ್ಬೋದು. ಅದು ವಿತಿನ್ ದಿ ಲಿಮಿಟ್. ಸೌಂಡ್ ಲಿಮಿಟ್ ಸೇರಿಸ್ಬಿಟ್ಟು ಮಾಡೋ 55 ಡೆಸಿಬಲ್ ಅಂತ ಮಾಡಿರ್ತಾರೆ. ನಿಮ್ಮ ಮೊಬೈಲಿಂದ ಆ್ಯಪ್ ಇರ್ತದೆ. ಹೆಂಗೆ ಅಂದರೆ ಈಗ ಇಲ್ಲಿಂದ ಮಾಡಿದ್ರೆ ಈಗ ನಮ್ಮ ಕಾಂಪೌಂಡು, ಆ ಕಾಂಪೌಂಡ್ ಹತ್ರ ನಾವು ಇಟ್ಕೊಂಡು ಮೆಜರ್ ಮಾಡಿದಾಗ 55 dB ಜಾಸ್ತಿ ಬರಲ್ಲ. ಆ ರೀತಿ ನೀವು ಲೌಡ್ ಸ್ಪೀಕರ್ ಹಾಕಿ ಬೆಳಗ್ಗೆ ಹೊತ್ತು ಯೂಸ್ ಮಾಡಿ. ಈಗ ಏನಾಗತ್ತೆ, ನಮ್ಗೆ 15 ದಿವಸದಿಂದ ಆಫ್ ಮಾಡಿಸಿದ್ದೀನಲ್ಲ ಮೈಕು, ನನಗೆ ಫೋನ್ ಮಾಡ್ತಾರೆ ಅವರು, ನಾವು ಹಾಲು ಕರೆಯೋಕ್ಕೆ ನೋಡಬೇಕು, ನೀವು ಕೂಗ್ಸು ಅಂತಾರೆ. ನಾನು ಇಲ್ಲಪ್ಪ, ಸುಪ್ರೀಂ ಕೋರ್ಟ್ ಆದೇಶ ನನ್ನ ತಲೆಬಾಗಲ್ಲ, ಅದು ಮುಂದೆ ಏನಾಗ್ತದೆ ಬಂದಾಗ ಕೂಗಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ.
ಜನ ಅವರೇ ನನಗೆ ಡಿಮ್ಯಾಂಡ್ ಮಾಡ್ತಾರೆ, ನೀನ್ ಕೂಗ್ಸಪ್ಪ, ಸೈರನ್ ಒಂದ್ಸತಿ ಹೊಡಿತದೆ, ಅಜ 5 ನಿಮಿಷ ಕೂಗ್ತಾರೆ, ಅವರೇ ಹೇಳ್ತಾರೆ ಸರ್. ಅದಕ್ಕೆ ಅವ್ರು ನೀವೇನ್ ನಾನೇ ಇಲ್ಲ ಬೇಡ ಅಂದೆ. ಒಂದ್ ಸೆಕೆಂಡ್ ನೀವೇನ್ ಮಾಡು, ಅಲಾರಾಮ್ ಇಟ್ಕೊಬಿಡಿ ಅಂತ ಹೇಳಿ. ಇಲ್ಲ ಅಲಾರಾಮ್ ಅವ್ರಿಗೆ ಏನಾಗತ್ತೆ ಅಂದ್ರೆ ರೈತರು ಇಡೀ ಊರಿಗೆ ಕೇಳಿಸೋದಲ್ಲ ಸರ್. ಯಾರು ಕರ್ನಾಟಕದಲ್ಲಿ ಅಲ್ಲಿ ಇಂಡಿಯಾದಲ್ಲಿ ಅಬ್ಜೆಕ್ಷನ್ ಮಾಡ್ತಿರ, ಸುಪ್ರೀಂ ಕೋರ್ಟ್ ಆದೇಶ ಆಗಿ ಮುಂದುವರ್ಕೊಂಡು ಹೋಗಿತ್ತು. ಇಲ್ಲಿ ಏನ್ ಉಡುಪಿಲಿ ಹಿಜಾಬ್ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿಂದ ಹೋಗಿ ಎಲ್ಗೋ ಬಂದ್ಬಿಡ್ತದು. ಅರ್ಥ ಆಯ್ತು? ಅದನ್ನ ಬಿಡಿಸಿ ಹೇಳೋದು ಬೇಡಿ, ಎಲ್ಲ ತಿಳುವಳಿಕೆ ಇರೋ ತಿಳುವಳಿಕೆ ಇರ್ತದೆ. ಸ್ವಲ್ಪ ತಾಳ್ಮೆ ತಗೊಳ್ಳಿ, 11 ತಿಂಗಳು ತಾಳ್ಮೆ ತಗೊಳ್ಳಿ, ಏನಾಗ್ತದೆ ನೋಡೋಣ.